ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ 150ನೇ ಜನ್ಮದಿನಾಚರಣೆ ಅಂಗವಾಗಿ ಹಾಸನ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದಲ್ಲಿ ಏಕತಾ ನಡಿಗೆ ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಬಿಜೆಪಿ ಕಚೇರಿಯಿಂದ ಆರ್ಸಿ ರಸ್ತೆ, ಬಿಎಂ ರಸ್ತೆ ಮಾರ್ಗವಾಗಿ ನಗರದ ಹೇಮಾವತಿ ಪ್ರತಿಮೆಯವರೆಗೂ ಬಿಜೆಪಿ ಕಾರ್ಯಕರ್ತರು ರ್ಯಾಲಿ ನಡೆಸಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪರವಾಗಿ ಘೋಷಣೆಯನ್ನ ಕೂಗಿದರು. ಒಂದು ಬುನಾದಿಯನ್ನು ಹಾಕೊಟ್ಟಂತ ಉಕ್ಕಿನ ಮನುಷ್ಯರಾದಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮದಿನಾಚರಣೆಯ ಅಂಗವಾಗಿ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಸನ್ಮಾನ್ಯ ಜೆ.ಪಿ. ನಡ್ಡಾಜಿ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಬಿ.ವೈ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಏಕತಾ ನಡಿಗೆಗೆ ಇಂದು ಚಾಲನೆಯನ್ನು ಕೊಟ್ಟಿದ್ದೇವೆ. ಕಾರಣ ಇಷ್ಟೇನೆ, 565ಕ್ಕೂ ಹೆಚ್ಚು ಪ್ರಾವಿನ್ಸಸ್ ಅಂದರೆ ರಾಜ್ಯ ಭಾರ ನಡೆಸುತ್ತಿದ್ದಂಥ ದೇಶದ ಪ್ರತಿಯೊಂದು ಕೂಟವನ್ನು ಒಕ್ಕೂಟವಾಗಿ ಮಾಡುವಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಏನೋ ಒಂದು ದಿಟ್ಟ ನಡಿಗೆ ಇತ್ತು. ಅದರ ಕಾರಣವಾಗಿ ಇವತ್ತು ಭಾರತ ದೇಶವನ್ನು ನಾವು ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಹೈದರಾಬಾದ್ನ ನಿಜಾಮರನ್ನ ಬಗ್ಗು ಬಡಿದ್ರು, ಯಾವ ರೀತಿಯಾಗಿ ಇವತ್ತಿನ ಕಲ್ಯಾಣ ಕರ್ನಾಟಕದಲ್ಲಿ ಭಾರತವನ್ನು ಜೋಡಿಸ್ಬೇಕು ಅಂತ ಹೊರಟಾಗ ಏನೆಲ್ಲ ಅಡೆತಡೆಗಳು ಬಂದಿದ್ದು ಅನ್ನೋದು ಇತಿಹಾಸ. ಆದರೆ ಇಂದಿನ ಯುವ ಪೀಳಿಗೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಏನೋ ಒಂದು ಹೋರಾಟದ ಮನಸ್ಥಿತಿ ಇತ್ತು. ಒಬ್ಬ ರೈತ ನಾಯಕನಾಗಿ ಬೆಳೆದು ಸಾಮಾಜಿಕ ಜೀವನದಲ್ಲಿ ತೊಡಗಿಸಿಕೊಂಡು ದೇಶದ ಮೊದಲನೇ ಗೃಹ ಮಂತ್ರಿ ಆದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ ಇವತ್ತಿನ ಪೀಳಿಗೆ ಹೆಚ್ಚು ವಿಚಾರವನ್ನು ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ 150ನೇ ಜಯಂತಿಯನ್ನ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ.